ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇರ್ಬೋದು ನೀವು, ಹಲಸಿನಣ್ಣು ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಪಾಪ ನನಗೋಸ್ಕರ ನಮ್ಮ ಅಕ್ಕ ಪಕ್ಕದ ಮನೇಲಿ ಎರಡು ಪೀಸ್ ಇಸ್ಕೊಂಡಿದ್ಲು. ತುಂಬಾ ಇಷ್ಟ. ಅವ್ರದ್ದು ಮರ ಇಲ್ಲ, ಬೇರೆಯವ್ರ ಹತ್ರ ಕಾಸು ಕಟ್ಟು ತೊಗೋಬೇಕು. ಅವಳ ಫ್ರೆಂಡ್ ಅವಳಿಗೆ ಕೊಟ್ಟರು, ಇಸ್ಕೊಂಬಂದ್ಲು 2 ಪೀಸು. ಅದು ನಾನು ಒಬ್ಬಳೇ ಒಂದು ಪೀಸ್ ತಿನ್ಕೊಂಡೆ, ಇನ್ನೊಂದು ಪೀಸ್ ಮತ್ತೆ ಎಲ್ಲರೂ ತಿನ್ಕೊಂಡ್ರು. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು, ತುಂಬಾ ಸ್ವೀಟಾಗಿತ್ತು. ನನಗೆ ಏನಂದರೆ ಹುಟ್ಟಿದಾಗಿಂದನೂ ಹಲಸಿನಣ್ಣು ಅಂದರೆ ತುಂಬಾ ಇಷ್ಟ. ಒಂದು ಫುಲ್ ಕೊಟ್ಟರು ತಿಂದ್ಬಿಡ್ತೀನಿ ಫ್ರೆಂಡ್ಸ್, ಅಷ್ಟೊಂದು ಇಷ್ಟ. ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಸ್ವೀಟಾಗಿತ್ತು. ಹಾಯ್ ಫ್ರೆಂಡ್ಸ್, ನೋಡಿ ಹಲಸಿನಣ್ಣು ತುಂಬಾ ಚೆನ್ನಾಗಿದೆ. ಯಾರೋ ಕೊಟ್ಟಿದ್ದಾರೆ ಪಾಪ, ಸೂಪರ್ ಆಗಿದೆ, ತುಂಬ ಸ್ವೀಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಹಾಗೆ ನಾವು ಸಿಟಿಗೆ ಹೋಗಿದ್ವಿ. ಮತ್ತು ಅಲ್ಲಿ ನನ್ನ ಬರ್ಡೇಗೆ ಪಾಪ ನಮ್ಮ ಅಕ್ಕ ಕೇಕ್ ತಗೊಂಡ್ಲು, ತುಂಬ ಚೆನ್ನಾಗಿ ನೋಡಿಕೊಂಡ್ಲು. ಮತ್ತು ಕೇಕ್ ತೊಗೊಂಬರುವಾಗ ಚಿಕನ್, ಹಂಗೆ ಒಂದು 2 kg ಚಿಕನ್ನು ಕೂಡ ತೊಗೊಂಡ್ಲು. ಚಿಕನ್ ತೊಗೊಂಡ್ಲು. ಮತ್ತು ಅಲ್ಲಿ ಮನೆಗೆ ಹೋದ್ಮೇಲೆ ಜೀರಾ ರೈಸು ಚಿಕನ್ ಫ್ರೈ ಮಾಡಿದ್ಲು, ಸೂಪರಾಗಿತ್ತು. ತುಂಬ ಚೆನ್ನಾಗಿ ನೋಡಿಕೊಂಡ್ಲು, ತುಂಬಾ ಚೆನ್ನಾಗಿ ಅಡುಗೆ ಕೂಡ ಮಾಡಿದ್ಲು ಅವಳು. ಮತ್ತು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಹಾಗೆ ಟೀ ಕುಡಿಬೇಕಂದ್ಬಿಟ್ಟು ಮಾತಾಡಿಕೊಂಡು ಒಳಗಡೆ ಅಡುಗೆ ಮಾಡೋಕ್ಕೆ ಹೆಂಗೆ ಏನು ಪ್ಲ್ಯಾನ್ ಮಾಡೋ ನಾನು ಮಾಡೋ ಅಂದ್ಕೊಂಡು ಟೀ ಕುಡಿತಾ ಇದ್ವಿ. ಟೀ ಕೂಡ ಚೆನ್ನಾಗಿ ಮಾಡಿದ್ಲು. ಟೀ ಕುಡ್ಕೊಂಡು ಮಾತಾಡಿಕೊಂಡು ನಿಂತಿದ್ವಿ. ನನಗಂತೂ ಆ ಡ್ರೆಸ್ಸು ಹಾಕಿರೋದು ತುಂಬಾ ಇಷ್ಟ ಆಯಿತು. ನನಗೆ ಕಂಫರ್ಟಬಲ್ ಆಗಿತ್ತು. ಅದು ಸ್ಯಾರಿಯಲ್ಲಿ ಹೊಲಿದಿರೋ ಡ್ರೆಸ್. ಅದು 3 ಟಾಪ್ ಆಯಿತು. ನನಗೊಂದು, ನಮ್ಮ ಅಕ್ಕಗೊಂದು, ಅಕ್ಕನ ಮಗಳಿಗೊಂದು ಆಯಿತು. ಅಕ್ಕನ ಮಗಳದ್ದು ಇನ್ನೂ ಸ್ಟಿಚ್ ಮಾಡಿರಲಿಲ್ಲ, ಟೈಮ್ ಇರಲಿಲ್ಲ. ಹಾಗಾಗಿ ನಾನೇ ಸ್ಟಿಚ್ ಮಾಡಿದೆ, ನನಗೊಂದು ನಮ್ಮ ಅಕ್ಕಗೊಂದು. ಸೂಪರಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಆ ಡ್ರೆಸ್ಸು, ಆ ಟಾಪು ಎಲ್ಲ. ಅದು ಆ ಕಲರಾಗಿ ಎಲ್ಲ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಇದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ನಮ್ಮ ಅಕ್ಕವ್ರ ಮನೆಗೆ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಆಗಿರುತ್ತೆ. ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ನಮ್ಮ ಭಾವ ಕೆಲಸಕ್ಕೆ ಹೋಗಿರ್ತಾರೆ. ನಮ್ಮದೇ ಹೆಂಗಾದರೂ ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಹರಟೆ ಮಾಡ್ಕೊಂಡಿರ್ತೀವಿ. ನನ್ನ ಮಗಳು ನನಗೆ ಕಾಫಿ ಟೀನೂ ಕುಡಿಯೋಕ್ಕೆ ಬಿಡಲ್ಲ, ನನಗೆ ಕೂಡ ಅಂತ ಇಸ್ಕೊಂತಾಳೆ. ಮತ್ತೆಲ್ಲಿ ಹೋದಾಗ ಬಳೆ ಕೂಡ ಹಾಕಿಸ್ಕೊಟ್ಲು. 200 ರೂಪಾಯಿ ಆಯಿತು ಬಳೆಗೇ. ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಕೇಕ್ ಎಲ್ಲ ಕಟಿಂಗ್ ಮಾಡಿದ್ವಿ. ಪಾಪ ತುಂಬ ಕಷ್ಟದೊಳಗಡೆ ಇಷ್ಟಪಟ್ಟು ಮಾಡಿದ್ಲು. ಚೆನ್ನಾಗಿತ್ತು. 1 kg ಕೇಕ್ ಕಟ್ ಮಾಡಿ ಎಲ್ಲರೂ ತಿಂದ್ವಿ. ಎಲ್ಲರಿಗೂ ತಿನ್ನಿಸ್ದೆ ಕೂಡ, ನಮ್ಮ ಅಕ್ಕಗೆ ತಿನ್ನಿಸ್ದೆ, ಎಲ್ಲರಿಗೂ ತಿನ್ನಿಸ್ದೆ. ಚೆನ್ನಾಗಿತ್ತು. ಒಂದು ಪಾಪ ಅವರೇ ಪ್ರಾಬ್ಲಮ್ಮಲ್ಲಿರ್ತಾರೆ, ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ. ಅದರೊಳಗಿದೆ ಬೇರೆ ಎಲ್ಲ ಎಕ್ಸ್ಟ್ರಾ ಖರ್ಚುಗಳು. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಮತ್ತು ಇನ್ನೇನು ಮಾಡೋದು, ಅವಳು ಬೇಡ ಅಂದ್ರೂ ಹೋಗ್ಲಿ ಬಿಡು, ಯಾವಾಗಲೂ ಇರುತ್ತೆ ಕಷ್ಟ ಬಿಡು, ಹೋದರೆ ಹೋಗಲಿ ಅಂದ್ಬಿಟ್ಟು ಪಾಪ ಎಲ್ಲ ತಗೊಂಬಂದು ಮಾಡಿದ್ಲು. ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಕ್ಕೆ ಕ್ರೀಮ್ ಎಲ್ಲ ಹಚ್ತಾ ಇದ್ಲು. ನಾನು ಬೇಡ, ಪೌಡ್ರೆಲ್ಲ ಹೋಗುತ್ತೆ ಅಂದ್ಕೊಂಡೆ. ಅಂದೆ ಇದು ನಮ್ಮ ಭಾವ, ನಮ್ಮ ಅಕ್ಕನ ಗಂಡ. ಪಾಪ ಅವರು ಕೆಲಸ ಮುಗಿಸ್ಕೊಂಡು ಬಂದಿದ್ರು. ತುಂಬ ಅವರು ಟಯರ್ಡ್ ಆಗಿದ್ರು. ಏನೂ ಮಾಡೋಕ್ಕಾಗಿಲ್ಲ, ಅವ್ರಿಗೂ ಏನೂ ಗೊತ್ತಿಲ್ಲ ಇದೆಲ್ಲ. ನಮ್ಮ ಅಕ್ಕನ ಮಗಳು ಇವಳು. ಫೋಟೋಶೂಟು ಕೂಡ ಮಾಡ್ತಾಯಿದ್ವಿ. ಅದಕ್ಕೆ ಹೆಂಗೆ ಸ್ಲೋ ಮೋಷನ್ ಇದು ಮಾಡಿದ್ದೀವಿ. ಅಕ್ಕನ ಮಗಳು, ಅವಳು ಕೂಡ ತುಂಬ ಒಳ್ಳೆಯವಳು. ಮತ್ತು ಇವರು ನಮ್ಮ ಭಾವನ ತಂಗಿ ಗಂಡ, ಅವರು ಕೂಡ ಒಳ್ಳೆಯವರು, ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಮಿಸ್ಸಸ್ ಎಲ್ಲ ತಿರುಪತಿಗೆ ಟ್ರಿಪ್ ಹೋಗಿದ್ರು, ಹಂಗಾಗಿ ಅವ್ರು ಇಲ್ಲಿದ್ದರು. ಅವ್ರ ನಮ್ಮ ಭಾವನ ತಂಗಿ ಗಂಡ ಫೋಟೋ ತೆಗಿತಾ ಇದ್ರು ಮೊಬೈಲಲ್ಲಿ. ಅದಕ್ಕೆ ಹಂಗೆ ನಿಂತ್ಕೊಂಡಿದ್ದೀವಿ. ಇವಳು ನನ್ನ ಮಗಳು ಸುದ್ದಿ. ಅವಳು ತಿಂದ್ಲು, ನನಗೂ ತಿನ್ನಿಸ್ತಾ ಇದ್ಲು. ಅವಳೊಂದು 50 ಸರಿ ಅಮ್ಮ ಹ್ಯಾಪಿ ಬರ್ಡೇ ಅಂತಿದ್ಲು. ಇವನು ನಮ್ಮ ಅಕ್ಕನ ಮಗ. ಅವನು ರಪ್ಪ ಬೈದರು ಅಂದ್ಬಿಟ್ಟು ಮುಖನ ಊದಿಸ್ಕೊಂಡಿದ್ದ. ಅದಕ್ಕೆ ಅವ್ರು ಸ್ವಲ್ಪ ನಗಾಡಿರಲಿಲ್ಲ, ಆ್ಯಕ್ಟಿವ್ ಇರಲಿಲ್ಲ ಅವನು. ನಮ್ಮ ಅಕ್ಕ ನಾನು ಫೋಸ್ ಕೊಡ್ತಾಯಿದ್ದೀವಿ ಫೋಟೋಗೆ ಅಂದ್ಬಿಟ್ಟು ನನ್ನ ಮಗ ವೀಡಿಯೋ ಕೂಡ ಮಾಡಿದ್ದ, ಹಾಗಾಗಿ ಅದನ್ನು ಕೂಡ ಹಾಕಿದ್ದೀನಿ.
ನೋಡಿ ಹ್ಯಾಪಿ ಬರ್ಡೇ ರವೀನಾ ಅಂತ ಹಾಕಿದ್ದಾರೆ. ಚೆನ್ನಾಗಿತ್ತು ಕೇಕ್, ವೆನಿಲಾ ಕೇಕ್. ಇವನು ನನ್ನ ಮಗ ಲಾಸ್ಟಲ್ಲಿ ಬಂದು ಅವನೇ ಫೋಟೋ ತೆಗಿತಾ ಇದ್ದ. ಸರಿಯಾಗಿ ತೆಗ್ದೇ ಇಲ್ಲ ಫೋಟೋ. ಅವನು ಸರಿಯಾಗಿ ತೆಗಿಯೋಕ್ಕೆ ಬರಲ್ಲ, ಸರಿಯಾಗಿ ವಿಡಿಯೋ ಕೂಡ ಮಾಡೋಕ್ಕೆ ಬರಲ್ಲ ಅವನಿಗೆ. ಅಕ್ಕ ನಾನು ಫೋಸ್ ಕೊಡ್ತಾ ಇದ್ದೀವಿ. ಚೆನ್ನಾಗಿತ್ತು ಮತ್ತು ನಿಜವಾಗ್ಲೂ ಅವಳು ಫೋಟೋ ತೆಗಿಬೇಕಂದ್ಬಿಟ್ಟು ಫೋಸ್ ಕೊಡ್ತಾ ಇದ್ಲು. ನಮ್ಮ ಅಕ್ಕ ಅವ್ರ ಮನೇಲಿ ಇದು ಬ್ಲ್ಯಾಕಿ ಅಂದ್ಬಿಟ್ಟು ಚೆನ್ನಾಗಿದೆ, ತುಂಬ ಆ್ಯಕ್ಟಿವ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಹೊರಡ್ತಾ ಇದ್ದೀವಿ. ಮೊನ್ನೆ ಸಂಡೇ ಇಲ್ಲಿ ಬಂದಿದ್ವಿ, ನಿನ್ನೆ ಫುಲ್ ಡೇ ಇದ್ದೆ, ಸಂಡೇ ಕೂಡ ಫುಲ್ ಡೇನೇ ಇದ್ದೆ. ಇವತ್ತು ಮಂಗಳವಾರ ಹೋಗ್ತಾ ಇದ್ದೀವಿ ನಮ್ಮ ಮನೆ ಅಂದರೆ ಬೆಂಗಳೂರಿಗೆ. ಬೇಜಾರಾಗ್ತಾ ಇದೆ ಇವಾಗ ಇದ್ದು ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಮಳೆ ಬರೋ ಥರ ಬೇರೆ ಇದೆ. ನಿಮ್ಗೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ್. ನಿಜವಾಗ್ಲೂ ಫುಲ್ಲು ಮಳೆ ಈ ಕಡೆ ಕೊಡಗು ಸೈಡು ಮೊದಲೇ ತುಂಬಾ ಮಳೆ ಬರ್ತಾಯಿತ್ತು. ಮತ್ತು ಮಕ್ಕಳಿಗೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ನಾನು ಎಲ್ಲೂ ಆಚೆ ಹೋಗಿಲ್ಲ. ಬರೀ ಸ್ಯಾರಿ ತರಕ್ಕೆ ಹೋಗಿದ್ವಿ, ಮತ್ತು ಬರುವಾಗ ಮತ್ತೆ ನೆನ್ಕೊಂಡೇ ಬಂದ್ವಿ ನಾವು. ಅಲ್ಲಿ ಅಲೋವಿಲ್ಲ, ಅಲ್ಲಿ ಇದು ನೀರಾವರಿ ಪ್ಲೇಸ್ ಆಗಿರೋದ್ರಿಂದ ದುಬಾರಿಯಲ್ಲಿ. ಮತ್ತು ಅದ್ಯಾವುದೋ ನಿಸರ್ಗಧಾಮ, ಅಲ್ಲೆಲ್ಲ ಈ ನಿಸರ್ಗಧಾಮದಲ್ಲೆಲ್ಲ ಹೋದರೆ ಮಳೆ ಇರಬಾರ್ದು ಫ್ರೆಂಡ್ಸ್, ತುಂಬ ಗಜಿಬಿಜಿ ಅನಿಸುತ್ತೆ. ಹೆಂಗೂ ನಮಗೆ ಅಲ್ಲೇನು ಟಿಕೆಟ್ ಇರೋಲ್ಲ, ಫ್ರೀ. ನಮ್ಮ ಅಕ್ಕ ಅಂದರೆ ದೊಡ್ಡಪ್ಪನ ಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನಿಸರ್ಗಧಾಮದಲ್ಲಿ. ಫ್ರೀ ಇತ್ತು, ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು ನಾವು. ಸೊ ಏನು ಮಾಡೋದು, ಮಳೆ ಇರೋದ್ರಿಂದ ಆಗಿಲ್ಲ. ನೋಡೋಣ ನೆಕ್ಸ್ಟ್ ವೀಕ್ ಬರೋ ಪ್ಲ್ಯಾನ್ ಇದೆ. ನೋಡ್ತೀನಿ ಅವಾಗೇನಾದರೂ ನನ್ನ ತಂಗಿ ಬರ್ತಾಳಂತೆ, ನೋಡೋಣ. ಅವಾಗೇನಾದರೂ ಬಂದರೆ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಸಾರಿ, ವೆರಿ ವೆರಿ ಸಾರಿ. ಮಳೆ ಇದ್ದರೆ ಆಗಲ್ಲ ಫ್ರೆಂಡ್ಸ್, ಅಲ್ಲೆಲ್ಲ ಜಾರುತ್ತೆ, ಸ್ಕಿಡ್ ಆಗುತ್ತೆ ಸುಮ್ಮನೆ. ಮತ್ತು ಅದಕ್ಕೆ ನಮ್ಮ ಮನೆಯಲ್ಲ ಬೇಡ ಬಿಡು, ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಹಾಗೆಲ್ಲ ಹೋಗೋಣ ಅಲ್ಲಿ ಅಂತ ಹೇಳಿದರು. ಸರಿ, ಅವ್ರು ಬೇಡ ಆದಮೇಲೆ ಮತ್ತೆ ಇನ್ನೇನು ಮಳೆ ಒಳಗೆ ಹೋಗ್ಬೇಕಂತ ನಾವು ಹೋಗಿಲ್ಲ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹೊರಡ್ತಾ ಇದ್ದೀವಿ. ಬಾಯ್ ಮೇಡೇ, ಬಾಯ್. ಹೊರಡ್ತಾ ಇದ್ದೀವಿ, ಮಳೆ ಬರೋ ಥರ ಇದೆ. ಹಾಯ್ ಫ್ರೆಂಡ್ಸ್, ಹೊರಟಿದ್ದೀವಿ. ಇಲ್ಲಿ ಸ್ಟ್ಯಾಂಡಲ್ಲಿ ಇದ್ದೀವಿ ನಾವು, ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸೊ ಆಟೋ ಸಿಗಲಿಲ್ಲ, ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಸ್ವೆಟರ್ ಬೇರೆ ಮರ್ತೋಯ್ತು. ನಮ್ಮ ಅಕ್ಕ ಪಾಪ ತರೋಕೆ ಹೋದ್ಲು ಸ್ಕೂಟಿಯಲ್ಲಿ. ಟೈಮ್ ಆಗ್ಬಿಡುತ್ತೆ ಅನ್ನೋ ಗೊತ್ತಿಲ್ಲ. ಒಂದೇ ಒಂದು ಬಸ್ ಇರೋದು ಡೈರೆಕ್ಟ್ ಬೆಂಗಳೂರು. ಇಲ್ಲಿಂದ ಚಂದಾಪುರದಾಗ ಇಳ್ಕೊಬೋದು, ಡೈರೆಕ್ಟ್ ಮನೆ ಮುಂದೆನೇ ಇಳಿಬೋದು. ನೋಡಿ, ಇದು ನಮ್ಮ ಅಕ್ಕಾರೂರ್ದು ಗೇಟು. ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಇಲ್ಲಿ ಒಂದು ಊರು ಅವರ್ತಿ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಹೋಗ್ತಾ ಇದ್ದೀವಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಟೈಮ್ ಆಗಿತ್ತು, ಹಂಗಾಗಿ ನಾನು ಡ್ರೈವರ್ಗೆ ಹೇಳ್ತಾ ಇದ್ದೆ, ಇಲ್ಲಿ ಹಣ ಸ್ವಲ್ಪ ಇಲ್ಲಿ ಆನೇಕಲ್ ಬಸ್ ಬರುತ್ತೆ, ಅದು ಬಂದರೆ ಸ್ವಲ್ಪ ಅಡ್ಡ ಹಾಕಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಅವರು ಹ್ಞೂ ಅಂತ ಹೇಳಿದ್ರು ಪಾಪ. ಮತ್ತು ಫ್ರೆಂಡ್ಸ್, ನಾವು ಕುಶಾಲನಗರ ಬಂದ್ವಿ, ಬಸ್ ಸ್ಟ್ಯಾಂಡಲ್ಲಿ ಇದ್ವಿ, ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡ್ತಿರ್ಬೋದು ಟಾಪ್ ಇದೆ. ಯಾವ ಟಾಪ್ ತೊಗೊಂಡ್ರು 250, 300 ಚೆನ್ನಾಗಿತ್ತು. ನಾನು ಹೋದಾಗೆಲ್ಲ ಒಂದು ಟಾಪ್ ಎತ್ಕೊಂಬರ್ತಾ ಇದ್ದೆ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಏನೋ ಮಾತಾಡ್ತಾ ಇದ್ದೀನಿ, ವಾಯ್ಸ್ ತೆಗೆದುಬಿಟ್ಟಿದ್ದೀನಿ, ಸೌಂಡ್ ಜಾಸ್ತಿ. ಅಲ್ಲಿ ತುಂಬ ಡೀಸೆಂಟ್ ಪ್ಲೇಸ್ ಅದು, ಕೊಡಗು ಸೈಡು ಚೆನ್ನಾಗಿದೆ. ಬಸ್ಸು ಕರೆಕ್ಟಾಗಿ 12:20 ಬರುತ್ತೆ. ಅಲ್ಲಿ ಹತ್ಕೊಂಡ್ರೆ ಡೈರೆಕ್ಟಾಗಿ ಮನೇಲೇ ಇಳಿಬೋದು. ಆ ಬಸ್ಗೆ ನಾವು ಜಾಸ್ತಿ ಹೋಗೋದು ಬರೋದು ಮಾಡ್ತೀವಿ, ತುಂಬಾ ಕರೆಕ್ಟಾಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಶೀಟ್ ಸಿಕ್ತು, ಶೀಟ್ ಸಿಗಲ್ಲ ಅಂದ್ಕೊಂಡ್ಬಿಟ್ಟೆ. ಶೀಟ್ ಸಿಕ್ಬಿಡ್ತು. ನನ್ನ ಮಗ ಬಂದು ಶೀಟ್ ಇಟ್ಕೊಂಡಿದ್ದ, 3 ಜನ ಕೂತ್ಕೊಳ್ಳೋಂಥದ್ದು. ನನ್ನ ಮಗಳೇನೋ ಮಾತಾಡ್ತಾ ಇದ್ಲು, ಸರಿಯಾಗಿ ಕೇಳಿಸ್ತಾ ಇಲ್ಲ ಅದು. ಇನ್ನು ಇವಾಗ ಕರೆಕ್ಟಾಗಿ 12:20 ಹತ್ಕೊಂಡಿದ್ದೀವ. ಇನ್ನು ಇಲ್ಲಿ ಮನೆಗೆ ಬಂದು ಸೇರಿಕೊಂಡಿದ್ದು
ಸುಮಾರು 8:30 ಆಯಿತು. ಇನ್ನು ಬೇಗನೆ ಬರ್ತೀವಿ, 7 ಗಂಟೆ 6:30ಗೆಲ್ಲ ಬಂದುಬಿಡ್ತಾ ಇದ್ವಿ. ತುಂಬಾ ಟ್ರಾಫಿಕ್ ಇತ್ತಲ್ಲಿ. ಮತ್ತು ಅಲ್ಲೊಂದು ಮಾವಿನಕಾಯಿ ಬಂದಿತ್ತು ಫ್ರೆಂಡ್ಸ್, ಮಾವಿನಕಾಯಿ ತೊಗೊಂಡ್ವಿ. ಆ ಮಾವಿನಕಾಯಿ ನಾನು 10 ರೂಪಾಯಿ 20 ರೂಪಾಯಿ ಇರುತ್ತೆ ಅಂದ್ಕೊಂಡೆ, 30 ರೂಪಾಯಿ ಇಸ್ಕೊಂಡ್ಬಿಟ್ಟು ಅವನು. ಸರಿ ಇನ್ನೇನು ಮಾಡೋದು, ತಗೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೊಟ್ಟೆ, ಎತ್ಲಾಗ ಹೋದರೆ ಹೋಗಲಿ ಅಂತ ತಿಂತಾಯಿದ್ವಿ. ಉಪ್ಪು ಖಾರ ಎಲ್ಲ ಹಾಕ್ಕೊಟ್ರು. ನನ್ನ ಮಗಳು ಮುಣಿಸ್ಕೊಂಡ್ಬಿಟ್ಟಿದ್ಲು, ಒಂದು ಪೀಸು ಕೂಡ ಮುಟ್ಟಿಲ್ಲ ಅವಳು. ಸಣ್ಣ ಪುಟ್ಟಕ್ಕೂ ಮುಣಿಸ್ಕೊಂತಾಳೆ ಅವಳು. ಸರಿ ಅಂದ್ಬಿಟ್ಟು ನಾವು ಇಬ್ಬರೇ ತಿನ್ಕೊಂಡ್ವಿ. ನೋಡಿ ಆ ಕಡೆ ನೋಡ್ಕೊಂಡು ಕೂತವಳೆ, ಏನು ಕೊಟ್ಟರು ತಿನ್ನಲ್ಲ, ಮಾತಾಡ್ಸಲ್ಲ ಅವಳು. ಒಂದ್ಸರಿ ಮುಣಿಸ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ವ. ಮತ್ತು 30 ರೂಪಾಯಿ ಕೊಟ್ಟಿದ್ದೀವಿ, ತಿನ್ಕೊಂಬಂದ್ವಿ. ಊಟ ಗಿಟ ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ ನಾವು, ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು. ಬಸ್ ಮತ್ತು ನಮ್ಮ ಮನೆಯವ್ರು ಯಾರಾನ ಇದ್ದರೆ ಸರಿ ಹೋಗ್ತಾಯಿತ್ತು. ನಾವಿದ್ರೆ ಎಲ್ಲಿ ಇಳಿಯೋಕೆ ಹೋಗಲ್ಲ, ಬಸ್ಸಲ್ಲಿ ಬರೋದನ್ನೇ ತಿನ್ಕೊಂಡು ಕೂತಿರ್ತೀವಿ ತೊಗೊಂಡ್ಬಿಟ್ಟು.